ಅವ್ವ ನೀನು ಬಂದ್ಬಿಟ್ಟ. ನೀನಾದ್ರೂ ಈ ಪಾಪಿ ಮಗಳನ್ನ ಕ್ಷಮಿಸ್ಬಿಡವ್ವ. ಇನ್ ಮುಂದಕ್ಕೆ ನಿಮ್ಮಿಂದ ದೂರ ಆಗಿ ಬದುಕೋ ಶಕ್ತಿ ನನ್ಗಿಲ್ಲ. ಒಂದೇ ಒಂದ್ಕಿತ ಈ ಪಾಪಿ ಮಗಳನ್ನ ಕ್ಷಮಿಸ್ಬಿಡು ಅಪ್ಪಯ್ಯ. ನಾನು ತೆಪ್ಕೆ ನೀ ಏನಾದ್ರೂ ಶಿಕ್ಷೆ ಕೊಡು, ಆದ್ರೆ ನನ್ ಮಗಿನ ದೂರ ಮಾಡಕ್ಬೇಡ ಅಪ್ಪಯ್ಯ. ಈಟ್ ದಿನ ನಿಮ್ ಪ್ರೀತಿ ವಾತ್ಸಲ್ಯ ಎಲ್ಲಾನು ಕಳ್ಕೊಂಡು ಅನಾಥೆ ಹಂಗೆ ನನ್ನೊಳಗೆ ನೋವು ತಿಂತ ಬದುಕಿದ್ದು ಸತ್ತಂಗಿದ್ದೆ ಅಪ್ಪಯ್ಯ. ಅಪ್ಪಯ್ಯ ಈಗ್ಲಾದ್ರೂ ನಿನ್ ಮಗಳು ಮೊಮ್ಮಗನ್ನ ಕ್ಷಮಿಸ್ಬಿಟ್ಟು ಒಪ್ಕೋ ಅಪ್ಪಯ್ಯ, ಒಪ್ಕೋ. ಭವಾನಿ ಭವಾನಿ ಮಗಳೇ ಹೆಂಗಿದ್ಯವ್ವ? ಅವ್ವ ನೀನು ಬಂದ್ಬಿಟ್ಟ. ನೀನಾದ್ರೂ ಈ ಪಾಪಿ ಮಗಳನ್ನ ಕ್ಷಮಿಸ್ಬಿಡವ್ವ. ಇನ್ ಮುಂದಕ್ಕೆ ನಿಮ್ಮಿಂದ ದೂರ ಆಗಿ ಬದುಕೋ ಶಕ್ತಿ ನನ್ಗಿಲ್ಲ. ಅವ್ವ ಚಿಕ್ಕಪ್ಪ ನಿಮ್ ಎಲ್ರ ಬಿರೋದೇ ನಂಗ್ ಬೇಕು. ನನ್ ತವ್ರ ಮನೆ ಪ್ರೀತಿ ನನಗ್ ಬೇಕು ಅಪ್ಪಯ್ಯ. ರೀ ಏನ್ರಿ ಇದು? ನಮ್ಮ ಮಗಳಿಗೆ ಸೀರಿಯಸ್ ಆಗದೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಅದೇ ನಮಗೂ ಅರ್ಥ ಆಯ್ತಾ ಇಲ್ಲ. ಅದಕ್ಕೆ ಹಂಗಂತ ಫೋನ್ ಮಾಡಿದ್ದು ನೀವೇ ಅಲ್ವೇ? ಅಲ್ಲ ಕಣಪ್ಪ, ಯಾಕಂಗ್ ಸುಳ್ಳು ಹೇಳ್ದೆ? ಯಾಕಂತ ನಾಟಕ ಮಾಡ್ದೆ? ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸ್ಬೇಕು. ಅಲ್ಲವಾ, ನಿನ್ ಯಾಕೆ ಕ್ಷಮಿಸ್ಬೇಕು? ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದ್ದಿ? ಯಾಕೆ ಅಂದ್ರೆ ಅವ್ರ ಸುಳ್ಳಿ ಹೇಳಕ್ ಕಾರಣ ನಾನೇ ಅಲ್ವೇ? ಹೌದು ಚಿಕ್ಕ ಮಾವ, ಭವಾನಿ ಅಕ್ಕಂಗ್ ಹಿಂಗಾಗೈತೆ ಅಂತ ಫೋನ್ ಮಾಡಿ ಹೇಳ್ದವ್ರೇನೋ ಅವ್ರೇಯ. ಆದ್ರೆ ಹಂಗ್ ಸುಳ್ಳಿ ಹೇಳಿ ಅಂತ ಅವ್ರ ತವ ಹೇಳಿದ್ದು ನಾನೇ. ಫೋನ್ ಮಾಡಿ ಸುಳ್ಳು ಹೇಳಕ್ ಹೇಳಿದ್ದು ನೀನಾ? ಅಲ್ಲ, ನೀನ್ ಯಾಕವ ಇಂಥ ಕೆಲಸ ಮಾಡ್ದೆ? ಅಮ್ಮಿ, ನಿನ್ನೆ ಯಾಕೆ ಹೇಳ್ತಾ ಇರೋದು? ಯಾಕಿಂತ ಕೆಲಸ ಮಾಡ್ದೆ ಹೇಳು. ಅದು ರಾತ್ರಿ 3 ಗಂಟೆ ಹೊತ್ತಲ್ಲಿ ನೀರ್ ಕುಡಿಬೇಕು ಅಂತ ಕೆಳಕ್ ಬಂದಿದ್ದೆ. ಅವಾಗ ಮಾವಯ್ಯ ಒಂದ್ ಆಲ್ಬಮ್ ತಕ್ಕೊಂಡು ಅಳ್ತಾ ಕೂತಿದ್ರು. ಯಾಕೆ ಅಂತವ ಅರ್ಥ ಆಗ್ದೆ ನೋಡ್ತಾ ಹಂಗೆ ನಿಂತಿದ್ದೆ.
ಮಾವ ಏನ್ ಹಿಂಗ್ ನೋಡ್ತವ್ರೆ? ಮನ್ಸಲ್ಲಿ ಬೆಟ್ಟದಷ್ಟು ಪಿರುತಿ ಮಾಡಿಕೊಂಡು ಭವಾನಿ ಅಕ್ಕ ಮಾಡಿದ ತೆಪ್ಪಿಂದಾಗಿ ಆ ಪಿರುತಿನ ತೋರ್ಸ್ಕೊಳ್ಳೇ ಇರೋ ತರ ಆಗೋಗದೆ. ಈ ನೋವು ದೂರ ಆಗ್ಬೇಕು ಅಂದ್ರೆ ಇವರಿಬ್ರು ಒಂದಾಗ್ಲೇಬೇಕು. ಮಾವಯ್ಯ ಯಾಕೆ ಹಿಂಗ್ ಅಳ್ತವ್ರೆ ಅಂತ ಹತ್ರ ಹೋಗಿ ನೋಡ್ದಾಗ ಗೊತ್ತಾಯ್ತು, ಭವಾನಿ ಅಕ್ಕನ್ ಫೋಟೋ ಇಟ್ಕೊಂಡು ಅಳ್ತಾ ಇದ್ರು ಅಂತ. ಮಾವಯ್ಯಂಗೆ ಮಗಳ ಮೇಲೆ ಏಟ್ ಕೋಪ ಇತ್ತೋ ಅದ್ರ 2ರಷ್ಟು ಪಿರುತಿ ಐತೆ ಅಂತ ಅವಾಗ ನನಗ್ ಅರ್ಥ ಆಯ್ತು. ಮಾವಯ್ಯ ಆ ಪಿರುತಿನ ಹೇಳ್ಕೊಳಕ್ ಆಗದೆ ಒಬ್ಬೊಬ್ರೆ ನೋವು ತಿನ್ನೋದನ್ನ ತನ್ ಕೈಲಿ ನೋಡಕ್ ಆಗ್ಲಿಲ್ಲ. ಅದಕ್ಕೆ ಮಾವಯ್ಯ ಅವ್ರ ಪಿರುತಿ ತೋರ್ಸ್ಬೇಕು ಅಂತವ ಹಿಂಗ್ ಸುಳ್ಳಿಯೊಳಕ್ಕೆ ನಾನೇ ಹೇಳಿದ್ದು. ತವ್ರಿನ ಪಿರುತಿಗೋಸ್ಕರ ಹಂಬಲಿಸ್ತಾ ಇದ್ರು. ಇನ್ನೊಂದ್ ಕಡೆ ಮಗಳ ಮೇಲಿರೋ ಪಿರುತಿನ ಹೇಳ್ಕೊಳಕ್ ಆಗದೆ ಮಾವಯ್ಯ ಒದ್ದಾಡ್ತಾ ಇದ್ರು. ಇದನ್ನ ನೋಡಕ್ ಆಗದೆ ಹೆಂಗಾರ ಮಾಡಿ ಇವ್ರಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಇಂಥ ಕೆಲ್ಸ ಮಾಡ್ದೆ. ಒಂದ್ ಒಳ್ಳೆ ಕೆಲ್ಸಕ್ಕೆ ಸುಳ್ಳು ಹೇಳಿದ್ರೆ ತಪ್ಪಿಲ್ಲ ಅಂತ ಅನಿಸ್ತು. ಅದ್ಕೆಯ ಹಿಂಗ್ ಮಾಡ್ಬಿಟ್ಟೆ. ನಾನ್ ಮಾಡಿರೋದು ನಿಮ್ ತಪ್ಪು ಅಂತ ಅನ್ಸಿದ್ರೆ ನೀವ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಮಾವಯ್ಯ. ಅಪ್ಪಯ್ಯ, ಮನ್ಸಲ್ ಬೆಟ್ಟದಷ್ಟು ಪ್ರೀತಿ ಇದ್ರೂನುವೆ ಈಟ್ ದಿನ ಹೆಂಗ್ ನನ್ ದ್ವೇಷ ಮಾಡ್ಕೊಂಡ್ ಬದುಕ್ತೆ? ಇಲ್ಲ, ಇನ್ನೊಂದ್ ಕ್ಷಣನು ನಿನ್ ಪ್ರೀತಿ ಮಮತೆ ಕಳ್ಕೊಳಕ್ಕೆ ನನ್ಗಿಷ್ಟ ಇಲ್ಲ. ನಾನ್ ಮಾಡಿರೋ ತಪ್ಪಿಗೆ ಇಲ್ಲ ಶಿಕ್ಷೆ ಕೊಡು, ಇಲ್ಲ ಕ್ಷಮ್ಸು. ಆದ್ರೆ ನನ್ ದೂರ ಮಾತ್ರ ಮಾಡ್ಬೇಡ ಅಪ್ಪಯ್ಯ. ನಂಗ್ ನೀನ್ ಬೇಕು ಅಪ್ಪಯ್ಯ. ನನ್ ಮಗಿಗೆ ಅಜ್ಜಿ, ತಾತ, ಅತ್ತೆ, ಮಾವ ಇವ್ರ ಎಲ್ರೂ ಪ್ರೀತಿನೂ ಬೇಕು ಅಪ್ಪಯ್ಯ. ಇವ್ರ ಎಲ್ರೂ ನೆರಳಲ್ಲೂ ನನ್ ಮಗ ಬೆಳಿಬೇಕು. ಅಣ್ಣ, ನಮ್ಮ ಭವಾನಿ ತಿಳಿದೋ ತಿಳಿದೇನೋ ತೆಪ್ಪು ಮಾಡ್ಬಿಟ್ಲು. ಅದಕ್ಕೆ ಅವಳು ಈಟ್ ವರ್ಷ ನಮ್ಮಿಂದ ದೂರ ಇದ್ದು ಅನುಭವಿಸಿರೋ ಶಿಕ್ಷೆನೇ ಸಾಕಣ್ಣ. ಅವಳಿಗೆ ತೊಂದರೆ ಅಂದೇಟ್ಗೆ ನಮಗೆ ಸಹಿಸಕ್ಕಾಗ್ಲಿಲ್ಲ. ಎಲ್ಲ ಮರೆತು ಇಲ್ಲಿ ಗಂಟ ಬಂದ್ವಿ. ಇದನ್ನೇ ಅಲ್ವೇ ರಕ್ತ ಸಂಬಂಧ ಅನ್ನೋದು. ಈ ಸಂಬಂಧನ
ಅಷ್ಟು ಸುಲಭವಾಗಿ ಬಿಟ್ಬಿಡಕ್ಕಾಯ್ತದ? ಒಂದೇ ಒಂದು ಕಿತ ಅವಳನ್ನ ಕ್ಷಮಿಸಿ ಮಗಳು ಅಂತ ಒಪ್ಕೊಂಬಿಡೋಣ. ಮಾವಯ್ಯ, ನಿಮ್ ಮಗಳು ಹೊಟ್ಟೆಲಿ ನಿಮ್ ವಂಶದ ಕುಡಿ ಹುಟ್ಟವನೆ. ಆ ಮಗು ಮುಖ ನೋಡ್ಕೊಂಡಾದ್ರು ಅವ್ರನ್ನ ಕ್ಷಮಿಸ್ಬಿಡು ಮಾವಯ್ಯ. ನೀವ್ ಯಾವಾಗ ಎಲ್ಲಾನು ಮರ್ತು ನಿಮ್ ಮಗಳನ್ನ ನೋಡ್ಬೇಕು ಅಂತ ಓಡೋಡ್ ಬಂದ್ರೋ ಆಗ್ಲಯ್ಯ ನಿಮ್ ಮಗಳ ಮೇಲಿನ ಕೋಪ ಕರ್ಗೋಯ್ತು. ಸುಮ್ಕೆ ಹಠ ಮಾಡ್ಬೇಡಿ. ಒಂದ್ಕಿತ ನಿಮ್ ಮಗಳ ಮುಖ ನೋಡಿ. ಅಪ್ಪಯ್ಯ, ಭವಾನಿ ಅಕ್ಕಂಗೆ ಹಿಂಗಾಗದೆ ಅಂದಿದ ತಕ್ಷಣ ನಿಮ್ಮ ಕಣ್ಣಾಗಿರೋ ನೀರೇ ಹೇಳ್ತದೆ ನಿಮ್ಗೆ ಅಕ್ಕನ ಮ್ಯಾಗೆ ಏಟ್ ಪ್ರೀತಿ ಐತೆ ಅಂತ. ಈಟ್ ದಿನ ನಮ್ಮಿಂದ ಅವಳು ದೂರ ಆಗಿ ಅನುಭವಿಸಿರೋ ನೋವೇ ಸಾಕು, ಕಷ್ಟಗಳೇ ಸಾಕು ಅಪ್ಪಯ್ಯ. ನಮ್ಮ ಮನೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ನಮ್ಗೆ ಒಳ್ಳೇದಾಗಕ್ಕಿಲ್ಲ ಅಪ್ಪಯ್ಯ. ಅವಳು ಕೇಳ್ತೀರ ಪಿರೋತಿ ಕೊಟ್ಬಿಡು ಅಪ್ಪಯ್ಯ. ಅಪ್ಪಯ್ಯ, ನನ್ ಮಗನ್ಗೆ ನಿನ್ನ ಹೆಸರು ಭದ್ರನ ಹೆಸರು ಸೇರಿಸಿ ಹೆಸರಿಟ್ಟಿವ್ನಿ. ಒಂದೇ ಒಂದ್ಕಿತ ನೋಡು ಅಪ್ಪಯ್ಯ. ನಿಂದಮ್ಮಯ್ಯ ಅಂತೀನಿ, ನೋಡು ಅಪ್ಪಯ್ಯ. ಮಗಳೇ